ನೋಡಿ, ಧರ್ಮಸ್ಥಳಕ್ಕೆ ಬಂದು ದೇವಸ್ಥಾನದಲ್ಲಿ ಜನಗಳೇ ಅಷ್ಟು ಕಮ್ಮಿ ಆಗಿದ್ದಾರೆ, ಬಂದಿಲ್ಲ ಜನಗಳಷ್ಟು. ಯಾರೋ ನೋಡಿ, ದೇವಸ್ಥಾನ ಮುಂದೆ ನಿಂತಿದ್ದೀನಿ, ದೇವಸ್ಥಾನದ ಮುಂದೆ ನಿಂತಿದ್ದೀನಿ, ಧರ್ಮಸ್ಥಳ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂಥೇಳಿ ನಮ್ಮ ಧರ್ಮನ ಬಿಟ್ಕೊಡೋಕ್ಕಾಗಲ್ಲ. ಭಗವಂತನಿಗಿಂತ ದೊಡ್ಡವ್ರು ಯಾರೂ ಇಲ್ಲ, ಎಲ್ಲ ಭಗವಂತನೇ ನೋಡ್ಕೊಳ್ತಾನೆ. ಸುಮ್ಮನೆ ಈ ಬಾಯಿಗೆ ಬಂದಂಗೆ ಯಾರು ಏನೇನೋ ಮಾತಾಡೋದಲ್ಲ. ಈಗ ನಾಯಿ ಬೊಗಳಿದ್ರೆ ಭೂಲೇಖ ಹಾಳಾಗುತ್ತಾ? ಆ ಥರ ನಾವು ನಮ್ಮ ಕರ್ತವ್ಯ, ನಮ್ಮ ಧರ್ಮನ ನಾವು ಉಳಿಸ್ಕೊಳ್ಳೇಬೇಕಲ್ವ. ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋದರೆ ಎಷ್ಟು ಒಳ್ಳೆಯದು. ಆ ತಂದೆನೇ ನೋಡ್ಕೊಳ್ತಾನೆ ಎಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಏನೇನೋ ವಿಡಿಯೋ ಮಾಡಿ ಬಿಡೋದು, ಅದೆಷ್ಟು ನ್ಯಾಯ ಅಂತ. ಸುಮ್ಮನೆ ಏನು ದೇವ್ರಿಗಿಂತ ದೊಡ್ಡವರಾ ನೀವು? ದೇವ್ರಿಗಿಂತ ದೊಡ್ಡವರಾ ನೀವು? ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು, ಅದು ಇದು ಮಾತಾಡೋದು, ಏನೇನೋ ಹೇಳೋದು ಎಲ್ಲ ಮಾಡ್ತೀರಲ್ಲ, ನ್ಯಾಯನ ಅದು? ನೀವು ಹಾಗೆಲ್ಲ ಮಾಡಬೇಡಿ. ನಿಮ್ಮದನ್ನು ನೀವು ನೋಡ್ಕೊಳ್ಳಿ. ಭಗವಂತ ನೋಡ್ಕೊಳ್ತಾನೆ. ಭಗವಂತನಿಗಿಂತ ದೊಡ್ಡದು ಯಾರೂ ಇಲ್ಲ. ಭಗವಂತ ನೋಡ್ಕೊಳ್ತಾನೆ. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳು. ಎಷ್ಟು ಸಾವಿರಾರು ಜನ ಊಟ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಎಲ್ಲ ಇದು ಮಾಡ್ತಾರೆ. ಆದ್ರೂ ಅವ್ರ ಮೇಲೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಏನೇನೋ ಮಾಡ್ತೀರ. ಮಾತಾಡೋದು, ವಿಡಿಯೋ ಮಾಡೋದು ಎಲ್ಲ. ದೇವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ದೇವ್ರು ನೋಡ್ಕೊಳ್ತಾರೆ. ದರ್ಶನ ಮಾಡಿ ಮತ್ತೆ ನಾನು ವಿಡಿಯೋ ಮಾಡ್ತೀನಂತೆ ನಿಮಗೆ.